ಭಾಳ ಇದೆ. ಆವಾಗ ತಿಪ್ಪೆ ಹತ್ರ ಕರ್ಕೊಂಡು ಹೋಗ್ತಾಳೆ, ತೋರಿಸ್ತಾಳೆ. ತೋರಿಸ್ದಾಗ ಏನಾಗುತ್ತೆ, ಅಲ್ಲಿ ಒಳಗಡೆನೆ ತಿಪ್ಪೆಯಲ್ಲೇ ಬೆಳೆದಿರ್ತಾನೆ ಗೋರಕ್ಷನಾಥ. ತಿಪ್ಪೆ ಒಳಗಡೆ 12 ವರ್ಷ ತಿಪ್ಪೆಯಲ್ಲೇ ಇರ್ತಾನೆ. ತಿಪ್ಪೆ ಒಳಗಡೆನೆ, ತಿಪ್ಪೆಯ ಗರ್ಭದಲ್ಲೇ ಇರ್ತಾನೆ ಭೂಮಿಯಲ್ಲಿ. ಅವ್ರನ್ನ ಭೂಮಿ ತಾಯಿ ಪೋಷಣೆ ಮಾಡ್ತಾರೆ. 12 ವರ್ಷ ಭೂಮಿ ತಾಯಿ ಪೋಷಣೆ ಮಾಡ್ತಾಳೆ ಗೋರಕ್ಷನಾಥನಿಗೆ. ಅವಾಗ 12 ವರ್ಷದ ಮೇಲೆ ಅವಳು ಹಾಗಾದಾಗ ನಾನು ಭಸ್ಮ ಇಲ್ಲೇ ಒಗೆದಿದ್ದು ಅಂತ ಏನು ಹೇಳ್ತಾಳೆ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತಾಳೆ. ಅಲ್ಲಿ ಹೋದಾಗ ಗೋರಕ್ಷ ಮಗನೇ ಬೇಟಾ ಕಹಾ ಹೈ ತುಮ್, ಬಾಹರ್ आओ ಅಂತಾನೆ. ಅವಾಗ ಗುರುಜಿ ಮೈ ತೋ ಅಂದರ್ ಹೂँ, बुलाओ मुझे पहले इधर से निकालो, मेरा शरीर दृढ़ हो गया है, जड़ हो गया है, मुझे पहले निकालो ಅಂತಾನೆ. ಅವಾಗ ಆವು ಬೇಟಾ ಮೈ ತೋ ತೆರೆ ಸಾಮ್ನೆ ಹೂ ಅಂದಾಗ ಆ ತಿಪ್ಪೆನ ಗರ್ಭ ಸೀಳಿ 2 ಭಾಗ ಆಗುತ್ತೆ. ಅಲ್ಲಿಂದ ಮೇಲೆ ಬರ್ತಾನೆ. ಆ ಪೃಥ್ವಿ ಮಾತೆ ಅವನಿಗೆ ಆಶೀರ್ವಾದ, ಹೋಗಪ್ಪ ಈಗ ನಿಮ್ಮ ತಂದೆ ಬಂದಿದ್ದಾನೆ, ನಿನ್ನ ಗುರು ಬಂದಿದ್ದಾನೆ, ನಿನ್ನ ಗುರು ಸನ್ನಿಧಿಗೆ ನೀವು ಹೋಗಂತ ಹೇಳ್ಬಿಟ್ಟು ಮೇಲೆ ಎತ್ತುತ್ತಾಳೆ. ಅವಾಗ ಹೊರಗಡೆ ಬರ್ತಾನೆ. ಅವಾಗ ಕರ್ಕೊಂಡು ಹೋಗ್ತಾನೆ. ಅದು ಆ ಬ್ರಾಹ್ಮಣ ಮಾತೆಯ ಇತಿಹಾಸ ಇದೆ, ಅದು ಕಥೆಯಲ್ಲಿ ಬರ್ತದೆ. ಮುಂದೆ ತಿಳಿಸ್ತೀನಿ ನಿಮಗೆ. ಈ ಥರ ಗೋರಕ್ಷನಾಥ ಅವನಿಗೆ ಕರ್ಕೊಂಬರ್ತಾನೆ, ಇದು ಮಚ್ಚಂದ್ರನಾಥ ಅವನಿಗೆ ಕರ್ಕೊಂಬರ್ತಾನೆ. ಅವಾಗ ಇಬ್ಬರು ಗುರು ಶಿಷ್ಯರು ಆಗ್ತಾರೆ. ಇದ್ರ ಬಗ್ಗೆ ಮಚ್ಚಂದ್ರನಾಥಂದು ಸ್ವಲ್ಪ ಹೇಳ್ತೀನಿ ನಾನು. ಏನಂದರೆ ಮಚ್ಚಂದ್ರನಾಥ ಒಂದು ಸಾರಿ ಆಂಜನೇಯ ಮಚ್ಚಂದ್ರನಾಥರು ಇಬ್ಬರು ಭೇಟಿ ಆಗ್ತಾರೆ ಒಂದು ಸಮಯದಲ್ಲಿ. ಮತ್ಸ್ಯೇಂದ್ರನಾಥ ಆಂಜನೇಯರು. ಆಂಜನೇಯನಿಗೆ ಮತ್ಸ್ಯೇಂದ್ರನಾಥನ ಅವಶ್ಯಕತೆ ಇರ್ತದೆ. ಮತ್ಸ್ಯೇಂದ್ರನಾಥನ ಅವಶ್ಯಕ ಇರ್ತದೆ. ಏಕೆಂದರೆ ಅವನು ಸ್ತ್ರೀ ರಾಜ್ಯ. ಯಾರು? ಮತ್ಸ್ಯೇಂದ್ರನಾಥ. ಆಂಜನೇಯ ಸ್ತ್ರೀ ರಾಜ್ಯದಲ್ಲಿ ಏನು ಆ ರಾಣಿಯ ಸ್ತ್ರೀ ರಾಜ್ಯದ ರಾಣಿ ಮೈನಾಕಿನಿ ಅಂತ ಇರ್ತಾಳೆ. ಓಕೆ ಓಕೆ, ಅವ್ರದ್ದೊಂದು ರಾಜ್ಯದಲ್ಲಿ ಅವ್ರು ಮೈನಾಕಿನಿ ಇರ್ತಾರೆ. ಮೈನಾವತಿಗೆ ಇವನು ಆದೇಶ ಮಾಡಿರ್ತಾನೆ ಏನಂತ, ಅವನ್ನ ಬಯಸಿರ್ತಾಳೆ ಮೈನಾಕಿನಿ. ಆಂಜನೇಯ ಸ್ತ್ರೀ ರಾಜ್ಯದಲ್ಲಿ ಪುರುಷರು ಯಾರೂ ಇಲ್ಲ, ನೀನಿದ್ರಂದ್ರೆ ನಮ್ಮ ಸ್ತ್ರೀ ರಾಜ್ಯದ ಎಲ್ಲಾ ರಾಣಿಯರ ಜೊತೆಗೆ ಬೆರೆತು ಸಂತಾನೋತ್ಪನ್ನ ಮಾಡ್ಬೋದು, ಅದರಿಂದ ನೀನು ನಮ್ಮ ಸನ್ನಿಧಿಗೆ ಬಾ, ನಮ್ಮ ಸ್ತ್ರೀ ರಾಜ್ಯಕ್ಕೆ ಬಾ ಅಂತ ಕರೀತಾಳೆ ಮೈನಾಕಿನಿ. ನಾನು ಬರೋದಿಲ್ಲ, ನಾನು ಒಬ್ಬ ಸಾಧುವನ್ನ ಪ್ರತೀಕ್ಷೆ ಮಾಡ್ತಾ ಇದ್ದೀನಿ, ಇಂದಲ್ಲ ನಾಳೆ ಬರ್ತಾನೆ ಅವನು. ಬಂದಾಗ ನಾನು ನಿನ್ನಲ್ಲಿ ಕಳಿಸ್ಕೊಡ್ತೀನಿ, ಅವನು ನಿನ್ನ ಆಸೆಗಳನ್ನು ಈಡೇರಿಸ್ತಾನೆ. ನಾನು ಜನ್ಮತಃ ಬ್ರಹ್ಮಚಾರಿ, ಊರ್ಧ್ವರೇತ ನಾನು. ನನಗೆ ಅದರಿಂದ ಸಾಧ್ಯ ಇಲ್ಲ ಅಂತ ಕೆಲಸ ಮಾಡಲಿಕ್ಕೆ. ಸ್ತ್ರೀಯರ ಸ್ಪರ್ಶನೇ ನಾನು ಮಾಡೋದಿಲ್ಲ, ಸ್ತ್ರೀಯರ ಪಾದಗಳನ್ನು ಕೂಡ ನಾನು ಸರಿಯಾಗಿ ನೋಡಿಲ್ಲ ಅಂತ ಎಲ್ಲ ಹೇಳಕ್ಕೆ ಉಪದೇಶ ಮಾಡ್ತಾನೆ. ಯಾವಾಗ ಬರ್ತಾನೆ ಹಂಗಾದ್ರೆ ಆ ಸಾಧು ಯಾರಂತ ಕೇಳ್ತಾನೆ. ಬಂದ ಸಮಯದಲ್ಲಿ ಹೇಳ್ತೀನಿ, ಯಾರು ಬರ್ತಾರೋ ನನಗಿಂತ ಹೆಚ್ಚಿನ ಶಕ್ತಿವಂತ ಇದ್ರೆ ಮಾತ್ರ ನಾ ಹೇಳ್ತೀನಿ ಅಂತಂದು ಹೇಳಿದಾಗ ಆವಾಗ ಮಚ್ಚಂದ್ರನಾಥ ಇವು ರಾಮೇಶ್ವರಂಗೆ ಹೋಗಿರ್ತಾನೆ. ರಾಮೇಶ್ವರಂ ಹೋದಾಗ ಏನಾಗುತ್ತೆ, ಆಂಜನೇಯ ಅಲ್ಲೇ ಇರ್ತಾನೆ. ಆಂಜನೇಯನು ಕೂಡ ರಾಮೇಶ್ವರಂ ದರ್ಶನಕ್ಕೆ ಹೋಗಿರ್ತಾನೆ. ಹೋದಾಗ ಏನಾಗುತ್ತೆ, ಇಬ್ಬರದು ಭೇಟಿ ಆಗ್ತದೆ. ಗುರ್ತು ಹಿಡಿತಾನೆ, ಮಚ್ಚಂದ್ರನಾಥನು ಗುರ್ತು ಹಿಡಿತಾನೆ ಆಂಜನೇಯ ಅಂತ, ಆಂಜನೇಯನು ಮಚ್ಚಂದ್ರನಾಥ ಅಂತಾನೆ ಗುರ್ತು ಹಿಡಿತಾರೆ. ಆವಾಗ ಅವ್ರದ್ದೆಲ್ಲ ಕುಶಲೋಪರಿ ಆರೋಗ್ಯ ಸಮಾಚಾರ ವಿಷಯಗಳು ಮಾತಾಡ್ತಾರೆ, ಸ್ನೇಹಪೂರ್ವಕವಾಗಿ ಮಾತಾಡ್ತಾರೆ. ಮಾತಾಡಿದ್ಮೇಲೆ ಏನಾಗುತ್ತೆ, ಈ ವಿಷಯ ತೆಗಿತಾನೆ ಆಂಜನೇಯ. ಮಚ್ಚಂದ್ರನಾಥ, ಈ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು, ಅದರಿಂದ ನಿನಗಿನ್ನೂ ದೊಡ್ಡ ಉಪಯೋಗ ಐತೆ, ನೀ ಈ ಆಸೆನ ನಂದು ಈಡೇರಿಸಬೇಕು ಅಂತ ಹೇಳ್ತಾನೆ. ಏನದು ಆಸೆ ಹೇಳು? ಹಿಂಗಂದಾಗ, ಇಲ್ಲಪ್ಪ ನಾನು ಹಿಂಗೆ ಮೈನಾಕಿನಿ ಸ್ತ್ರೀ ರಾಜ್ಯದ ಮೈನಾಕಿನಿ ರಾಣಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ, ಪುತ್ರ ಸಂತಾನವಾಗಬೇಕಂತೆ. ಸ್ತ್ರೀ ರಾಜ್ಯದಲ್ಲಿ ಪುರುಷರಿಗೆ ಹೋಗೋಕೆ ಅವಕಾಶ ಇಲ್ಲ, ನೀನು ಹೋದ್ರೆ ಅಂದರೆ ಆ ಕೆಲಸ ಆಗುತ್ತೆ, ದಯವಿಟ್ಟು ನೀವು ಹೋಗಲೇಬೇಕು, ಮೈನಾಕಿನಿ ದೇವಿನ ನಾನು ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಒಪ್ಕೊಂತಾನೆ. ಅದಕ್ಕೆ ಏನೇನೋ ಮಾತುಕತೆಗಳು ಸಂದರ್ಭಗಳು ಬರ್ತವೆ, ಅದನ್ನೆಲ್ಲ ತಿಳಿಸಿ ಹೇಳಿದಾಗ ಮಚ್ಚಂದ್ರನಾಥ ಒಪ್ಕೊಂತಾನೆ. ಆವಾಗ ಮಚ್ಚಂದ್ರನಾಥನ್ನ ಬಂದು ಮೈನಾಕಿನಿ ದೇವಿ ಕರ್ಕೊಂಡು ಸ್ತ್ರೀ ರಾಜ್ಯಕ್ಕೆ ಹೋಗ್ತಾಳೆ. ಅವ್ರ ಮದುವೆ ಆಗುತ್ತೆ. ಮದುವೆ ಆಗುತ್ತೆ. ಮದುವೆ ಆಗಲ್ಲ, ಹಿನ್ನೆಲೆ ಸಂಬಂಧ ಇದು. ಹಿನ್ನೆಲೆ ಸಂಬಂಧ. ಯಾಕಂದ್ರೆ ಮಚ್ಚಂದ್ರನಾಥರು ಸಂಪೂರ್ಣ ಬ್ರಹ್ಮಚಾರಿಗಳು. ಅವರು ಏನೋ ಒಂದು ವ್ಯಾಮೋಹಕ ಬಿದ್ದಿದ್ರಿಂದ ಹಿನ್ನೆಲೆ ಸಂಬಂಧವಾಗಿ ಸ್ತ್ರೀ ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲ, ಆಂಜನೇಯ ಕನ್ವಿನ್ಸ್ ಮಾಡ್ತಾರೆ, ಈ ತರ ಹೋಗಿ ನೀನು ಅಲ್ಲಿ ಸಂತಾನೋತ್ಪತ್ತಿ ಮಾಡ್ಬೇಕು ಅಂತ ಹೇಳಿ. ಸ್ತ್ರೀ ರಾಜ್ಯದಲ್ಲಿ ಪುರುಷರಿಗೆ ಅವಕಾಶ ಇರೋದಿಲ್ಲ ಅಲ್ಲಿ. ಆಮೇಲೆ ಗಂಡು ಮಕ್ಕಳು ಹುಟ್ಟಿದ್ರನ್ನ ಆಗಿಂದಾಗ್ಲೇನೆ ಸತ್ತೋಗಿ ಬಿಡ್ತಾರೆ ಅಲ್ಲಿ. ಹೆಣ್ಣು ಹುಟ್ಟಿದ್ರೆ ಮಾತ್ರ ಶಾಪ ಇರ್ತದೆ. ಅದು ಇದು ಎಲ್ಲ ಆಗಿರೋದು ಘಟನೆ ಸ್ತ್ರೀ ರಾಜ್ಯ ಎಲ್ಲಿತ್ತು ಅಂತಂದ್ರೆ ಶ್ರೀಲಂಕಾದಲ್ಲಿ. ಅದು ರಾವಣ ರಾಜ್ಯ ಅಲ್ವಾ? ಹೌದು, ರಾವಣ ಮೊದಲು ಸ್ತ್ರೀ ರಾಜ್ಯ ಇತ್ತು ಅದು.
ರಾವಣ ಲಂಕೆ ಆಗಕ್ಕಿಂತ ಮುಂಚೆ. ಹಾ, ಮುಂಚೆನೋ ಅದು ಹಿಂತೆನೋ ಅದ್ರ ಇತಿಹಾಸ ಬೇರೆ ಆಗುತ್ತೆ. ಮತ್ತೆ ಗ್ರಂಥ ಆಧಾರದ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಒಟ್ಟು ಸ್ತ್ರೀ ರಾಜ್ಯ ಇದ್ದಿದ್ದು ಶ್ರೀಲಂಕಾದಲ್ಲಿ. ಅದಕ್ಕೇನೋ ಕಳಿಂಗ ರಾಜ್ಯನೋ ಏನೋ ಅಂತಿದ್ರು ಆ ಸಮಯದಲ್ಲಿ. ಕಳಿಂಗ ರಾಷ್ಟ್ರ. ಕಳಿಂಗ ರಾಷ್ಟ್ರ ಅಂತಂದೆ. ಆ ರಾಷ್ಟ್ರದ ಸ್ತ್ರೀ ರಾಜ್ಯ ಇತ್ತು ಅದು. ಅಲ್ಲಿ ಹೋದಾಗ ಏನಾಗ್ತದೆ, ಇವನು ಗುರು ಶಿಷ್ಯರು ಜೊತೆಗಿದ್ದವರಲ್ಲ. ಮತ್ತೆ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ. ಮತ್ಸ್ಯೇಂದ್ರನಾಥ ಅಂತ ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದ ಗುರು. ಇವನು ಹುಡುಕ್ತಾ ಇದ್ದ. ಹೋದವ್ರಿಗೆ ಬಂದವ್ರಿಗೆ ಎಲ್ಲರಿಗೂ, ಸಾಧು ಸಂತರಿಗೆ, ತನ್ನ ಶಿಷ್ಯ ಪರಂಪರೆಗೆ, ಶಿಷ್ಯ ಬಂಧುಗಳಿಗೆ ಎಲ್ಲರಿಗೂ ಕೇಳ್ತಾ ಇದ್ದ, ಗುರುಗಳೇ ಸಿಗ್ತಾ ಇಲ್ಲ, ನೀವೇನೋ ನೋಡಿದ್ರಾ? ಗುರುಗಳು ಸಿಗ್ತಾ ಇಲ್ಲ, ನೀವೇನೋ ನೋಡಿದ್ರಾ ಅಂತಂದು ಹೇಳಿ. ಅದು ಅಡಭಂಗನಾಥ ಅಂತ ಒಬ್ಬ ಗುರು ಬಂಧು ಇರ್ತಾನೆ, ಗೋರಕ್ಷನಾಥನ ಗುರು ಬಂಧು. ಅವನಿಗೇನೋ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ಈ ಸ್ಟೋರಿನ ಬೇರೆ ರೀತಿಯಲ್ಲಿ ಹೇಳ್ತೀನಂತೆ. ಈಗ ಗೋರಕ್ಷನಾಥರದು ಮತ್ಸ್ಯೇಂದ್ರನಾಥರದೇ ಹೇಳ್ತೀನಿ. ಹೇಳಿ ಅದನ್ನ. ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅವನ್ನ ಒಂದು ಕುದುರೆ ಸಗಣಿಯಲ್ಲಿ ಹುಗಿದಿರ್ತಾರೆ ಅಡಭಂಗನಾಥನ. ಅದೊಂದು ದೊಡ್ಡ ಅದು ಬಹಳ ಇಂಟ್ರೆಸ್ಟ್ ಇದಾವೆ ಸಾಧು ಸಂತರು. ಅವನ ಮುಖಾಂತರ ಗೊತ್ತಾಗುತ್ತೆ ಗೋರಕ್ಷನಾಥಿಗೆ, ಇಲ್ಲ ಮತ್ಸ್ಯೇಂದ್ರನಾಥರು ನಾನು ಹಿಂಗೆ ಭೇಟಿಯಾಗಿದ್ರು, ಸ್ತ್ರೀ ರಾಜ್ಯಕ್ಕೆ ಹೋಗೋ ದಾರಿಯಲ್ಲಿ ನಾವು ಭೇಟಿಯಾಗಿದ್ವಿ. ಅದಕ್ಕೇನಪ್ಪ ಸಾಕ್ಷಿ? ಹಂಗಾದ್ರೆ ಅಲ್ಲೇ ಹೋಗಿದ್ದಾನ ಸಾಕ್ಷಿ ಏನಂದಾಗ ಅವರು ಚರ್ಚೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಇಬ್ರು, ಅಡಭಂಗನಾಥ ಆಮೇಲೆ ಗೋರಕ್ಷನಾಥ. ಹಸುವಾಗಿ ಬಿಟ್ಟಿರ್ತದೆ. ಒಂದು ಮಾವಿನ ಮರದ ಕೆಳಗಡೆನ ಕೂತ್ಕೊಂಡಿರ್ತಾರೆ. ಇವರಿಬ್ರಿಗೇನ, ಯಾಕಂದ್ರೆ ಬಹಳ ದಿನದಿಂದ ದೂರ ಇದ್ದವರು ಒಂದೇ ಸಾರಿ ಒಂದಾಗಿಬಿಡ್ತಾರಲ್ಲ. ಗೋರಕ್ಷನಾಥನಲ್ಲಿ ಶಕ್ತಿ ಎಷ್ಟೈತೆ ಪರೀಕ್ಷೆ ಮಾಡ್ಬೇಕಂತ ಇವನಲ್ಲಿ ಶಕ್ತಿ ಎಷ್ಟೈತೆ ಅಂತ ಅವನು ಪರೀಕ್ಷೆ ಮಾಡ್ಬೇಕು. ಇಬ್ರು ಪರೀಕ್ಷೆ ಮಾಡ್ಬೇಕನ್ನೋ ವಿಚಾರ ನಡೆದಿತ್ತು ಅವರಿಬ್ಬರಲ್ಲಿ. ಆವಾಗ ಮಾವಿನ ಗಿಡ ಅದು ಸಾಕಷ್ಟು ಹಣ್ಣು ಬಿಟ್ಟಿತ್ತು. ಹಣ್ಣು ಬಿಟ್ಟಿತ್ತು. ಚರ್ಚೆ ಮಾಡ್ತಾ ಮಾಡ್ತಾ ಪರೀಕ್ಷೆ ಮಾಡ್ಬೇಕಂತೇಳಿ ಅವರು ಇಬ್ರು, ಅಡಭಂಗನಾಥ ಮತ್ತು ಗೋರಕ್ಷನಾಥ, ನೋಡಪ್ಪ ಮತ್ತೆ ಹಸುವಂತರ ಆಗಿಬಿಟ್ಟಿದೆ, ಊಟಕ್ಕಂತ್ರ ಏನಿಲ್ಲ, ಮತ್ತು ಹಣ್ಣನ್ನ ಅಡಭಂಗ ನೀ ತರಿಸು, ಹಣ್ಣನ್ನ ತರಿಸು, ಮುಟ್ಟಬಾರ್ದವನ್ನ, ಹಂಗೆ ಬರ್ಬೇಕು ನಮ್ಮ ಹತ್ರ. ಆಯ್ತು, ನಾ ತರಿಸಿ ಬಿಡ್ತೀನಿ, ನನ್ನೆಲ್ಲ ಅಂತ ಶಕ್ತಿ ಇದೆ, ನಿನ್ನಲ್ಲಿ ಇಲ್ಲೇನು ಶಕ್ತಿ ಅಂತ. ನೀ ತರಿಸಿ ಆದ್ರೂ ತರಿಸಪ್ಪ ನೋಡೋಣ. ಯಾಕಂದ್ರೆ ಇಬ್ರು ಪರೀಕ್ಷೆ, ಇವ್ರ ಶಕ್ತಿ ಅವ್ರ ಶಕ್ತಿ ಇವ್ರು ಪರೀಕ್ಷೆ ಮಾಡಕ್ಕೆ ಇದು. ಅವನು ಅಡಭಂಗನಾಥ ಆ ಮಂತ್ರಶಕ್ತಿಯಿಂದ ಹಣ್ಣನ್ನ ಕೆಳಗಡೆ ತರಿಸ್ತಾರೆ. ಅವ್ರ ಮುಂದೆ ಇರ್ತವೆ ಹಣ್ಣುಗಳು. ತಿಂತ ಇನ್ನು ಬೇರೆ ಬೇರೆ ತರದ ವಿಚಾರಗಳನ್ನ ಮಾಡ್ತಾನೆ ಇರ್ತಾರ. ಮಾಡ್ತಾ ಇದ್ದಾಗ ಏನಾಗ್ತದೆ, ಹಣ್ಣು ತಿಂದು ಇನ್ನು ಉಳಿತವೆ. ಆ ಹಣ್ಣುಗಳನ್ನ ಕೆಡಿಸಬಾರ್ದಲ್ಲ, ನೋಡ್ಕೋಬೇಕಲ್ಲ. ಅದಕ್ಕೆ ಗೋರಕ್ಷನಾಥ ಹೇಳ್ತೇನೆ, ಏನೋ ಮತ್ತೆ ಹಣ್ಣಂತೂ ತರಿಸ್ಬಿಟ್ಟೆ, ಉಳಿದು ಬಿಟ್ಟು ಇವನು ಮತ್ತೆ ಎಲ್ಲೆಲ್ಲಿದ್ದು ಅಲ್ಲಿಗೆ ನೀನು ಕಳಿಸು. ಆ ವಿದ್ಯೆ ಇವನಲ್ಲಿ ಇರೋದಿಲ್ಲ ಅಡಭಂಗನಾಥನ ಹತ್ರ. ತಲೆ ಕೆರ್ಕೊಂಡ, ಅಯ್ಯಯ್ಯೋ ಸಿಗಾಕೊಂಡ್ಬಿಟ್ನಲ್ಲಪ್ಪ ನಾನು, ಇದು ಸಾಧ್ಯ ಇಲ್ಲ. ಅದ್ಯಾಕೆ ಸಾಧ್ಯ ಇಲ್ಲ? ಮತ್ತೆ ನೀ ಹೆಂಗೆ ತರಿಸಿದೀಯ ಹಂಗೆ ಕಳ್ಸಕ್ ಸಾಧ್ಯ ಇಲ್ಲ ಅಂದ್ರೆ ಅದೇಂತ ವಿದ್ಯೆ? ಯಾರು ನಿನ್ನ ಗುರು ನಿನಗೆ ವಿದ್ಯೆ ಕಲಿಸಿರೋದು? ದೊಡ್ಡ ಚರ್ಚೆ, ದೊಡ್ಡ ಗಲಾಟೆ ಆಗ್ತದೆ. ನಿನ್ನಲ್ಲಿ ಆಸಕ್ತಿ ಇದ್ರಂದ್ರೆ ನೀ ಕಳಿಸಿ ನೋಡು ಅಂತ. ಅವಾಗ ಅಲಕ್ ನಿರಂಜನ ಅಂತಾನೆ ಗೋರಕ್ಷನಾಥ. ಎಲ್ಲ ಹಣ್ಣುಗಳು ಮತ್ತೆ ಅವು ಯಾವ್ಯಾವ ಜಾಗದಲ್ಲಿದ್ದು ಅಲ್ಲೇ ಅಂಟುಕೊಂಡ್ಬಿಡ್ತವೆ. ಈ ತರ ಆಗ್ತಾನೆ. ಅವಾಗ ಅವನು ತಪ್ಪಾಯಿತು ಅಂತ ಅಡಭಂಗನಾಥ ಕ್ಷಮೆ ಕೇಳ್ಬಿಟ್ಟು ಹಿಂಗೆ ಸ್ತ್ರೀ ರಾಜ್ಯದಲ್ಲಿ ಮೈನಾಕಿನಿ ದೇವಿ ಜೊತೆಗೆ ಸರಸ ಸಲ್ಲಾಪಗಳನ್ನ ಆಡುತ್ತಾ ಮತ್ಸ್ಯೇಂದ್ರನಾಥ ಅಲ್ಲಿ ಕಾಲ ಕಳೀತಾ ಇದ್ದಾನೆ. ಆದ್ರಂದ್ರೆ ಪುರುಷರನ್ನ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಸ್ತ್ರೀ ರಾಜ್ಯಕ್ಕೆ ಕೊಂದು ಹಾಕಿ ಬಿಡ್ತಾರೆ. ಬರೀ ಆ ರಾಜ್ಯದ ಸೀಮೆಗೆ, ಅಂದ್ರೆ ಬಾರ್ಡರ್ ಅಂತಾರಲ್ಲ, ಅಲ್ಲಿಗೆ ಹೋದ್ರು ಕೂಡ ಆ ಬಾರ್ಡರ್ ಒಳಗಡೆ ಹೋಗೋ ಅವಕಾಶನೇ ಇಲ್ಲ ಪುರುಷರು. ಅಲ್ಲೇ ಹೊಡೆದಾಕಿ ಬಿಡ್ತಾರೆ. ಹೆಂಗ್ ಮಾಡ್ತೀಯ ನೀನು? ನಾ ಮುಂದೆ ಅದು ಏನ್ ಮಾಡ್ಬೇಕು ಮಾಡ್ತೀನಿ, ಒಟ್ಟಿಗೆ ಇದರಲ್ಲ ಅಲ್ಲಿ ಅನ್ನೋದು ಕನ್ಫರ್ಮ್ ಆಯ್ತು ಗೋರಕ್ಷನಾಥನಿಗೆ. ಆವಾಗ ಹೋಗ ಸ್ತ್ರೀ ರಾಜ್ಯಕ್ಕೆ ಹೋಗಿ ಬಿಡೋಣ ಅಂತಂದೇಳಿ ಹೋದ. ಬಾರ್ಡ್ರಿಗೆ ಹೋದ ಕೂಡ್ಲೇನೆ ಒಳಗಡೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಇವನಿಗೆ. ಎಲ್ಲ ಕಾವಲುಗಾರರಿದ್ರು. ಏನಾಯ್ತು, ಅಲ್ಲಿಗೆ ಸ್ತ್ರೀ ರಾಜ್ಯಕ್ಕೆ ಹೋಗಕಂದ್ರೆ ಅಲ್ಲಿ ಬಾರ್ಡ್ರಲ್ಲಿ ಮಹಿಳೆಯರು ಇರ್ತಾರಲ್ಲ ಕಾಯಲಿಕ್ಕೆ, ಕಾವಲುಗಾರರು. ಹೋಗಕ್ಕಾಗಲ್ಲ ಇವನಿಗೆ. ನರ್ತಕಿಯರು ಬರ್ತಾರೆ. ಅವರು ಪ್ರತಿದಿನ ನರ್ತನೆ ಮಾಡಕ್ಕೆ ಇನ್ನೊಂದು ರಾಜ್ಯದಿಂದ ಸ್ತ್ರೀ ರಾಜ್ಯಕ್ಕೆ ಅವ್ರು ನರ್ತಕಿಯರು ಹೋಗ್ತಾ ಇರ್ತಾರೆ. ಗೋರಕ್ಷನಾಥ ನೋಡ್ತಾನೆ ಇವ್ರಿಗೆಲ್ಲ. ನೋಡ್ಬಿಟ್ಟು ಅವ್ರು ಹೋಗಿ ಕಾಲು ಹಿಡ್ಕೊಂತಾನೆ, ಅಮ್ಮ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅವಾಗ ನರ್ತಕಿಯರು, ಇಲ್ಲಪ್ಪ ಪುರುಷರಿಗೆ ಅಲ್ಲಿ ಒಳಗಡೆ ಬಿಡಕ್ಕೆ ಸಾಧ್ಯ ಇಲ್ಲ, ಅಲೌಟ್ ಮಾಡಲ್ಲ, ನಿನ್ನ ಜೊತೆಗೆ ನಮ್ಮನ್ನು ಕೊಲೆ ಮಾಡಿಬಿಡ್ತಾರೆ, ದಯವಿಟ್ಟು ಕೈ ಮುಗಿತೇವೆ, ಇಲ್ಲಿಂದ ಹೋಗು, ಒಳಗಡೆ ಹೋಗಕ್ಕೆ ಮಾತ್ರ ಸಾಧ್ಯ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬೇಡ, ನಮಗೆ ಏನು ಮತ್ತೆ ಕೊಡೋದಿಲ್ಲ ಅವರು ಅಂತಾನೆ. ಏನೇನೋ ಕಾಡಿ ಬೇಡಿ ಅವ್ರದ್ದು ಆದೇಶ ತಗೊಂತಾನೆ. ಇಲ್ಲಮ್ಮ ನಾನು ಸ್ತ್ರೀ ವೇಷ ಧರಿಸ್ತೀನಿ, ಸ್ತ್ರೀ ವೇಷ ಧರಿಸ್ಕೊಂಡು ನಿಮ್ ಜೊತೆಗೆ ಬರ್ತೀನಿ ನಾನು. ಆದ್ರೆ ಅಲ್ಲಿ ನಂದು ಒಂದು ದೊಡ್ಡ ಕೆಲಸ ಆಗ್ಬೇಕಾಗಿದೆ, ಆ ಕೆಲಸ ಮುಗಿಸ್ಕೊಂಡೇ ಬರ್ಬೇಕು ನಾನು, ನಿಮ್ಮನ್ನ ಬಿಟ್ಟು ಒಂದು ಇದು ಕೂಡ ಆಗಲ್ಲದಿಲ್ಲ. ಅವಾಗ ಇವ್ರು ಕೇಳ್ತಾರೆ, ನಿನಗೆ ಸಂಗೀತ, ನೃತ್ಯ, ನಾಟ್ಯ ಯಾವುದು ಬರುತ್ತೆ ಅಂತ ಕೇಳ್ತಾರ. ಸಂಗೀತ ಎಲ್ಲ ಬರ್ತದಮ್ಮ ನನಗೆ, ತಬಲಾ ವಾದನೆ ಬರ್ತದ. ಹೌದು ಬರ್ತದೆ, ಹಂಗಾದ್ರೆ ನಾನು ತಬಲಾನೇ ಬಾರಿಸು ನೀನು ಅಂತಂದೇಳಿ ಅವನಿಗೆ ಸ್ತ್ರೀ ವೇಷ ಮಾಡಿ
ಅವನ ಹೆಗಲ ಮೇಲೆ ಅದನ್ನು ತಬಲಾ ಕೊಟ್ಟು ಕರ್ಕೊಂಡು ಡೋಲು ಕರ್ಕೊಂಡು ಹೋಗ್ತಾರೆ. ಸ್ತ್ರೀ ವೇಷದಲ್ಲಿ ಗೋರಕ್ಷನಾಥ ಸ್ತ್ರೀ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ರು ನರ್ತಕಿಯರ ಜೊತೆಗೆ. ಅವಾಗ ನರ್ತನೆಯ ಸಮಯನೂ ಆಗಿರುತ್ತೆ, ಸಾಯಂಕಾಲ ಸಮಯ, ಇನ್ನು ನರ್ತನೆ ಶುರು ಮಾಡಬೇಕು. ಆವಾಗ ಇವನು ತಬಲಾ ಬಾರಿಸ್ಕೊಂತ ಕೂತ್ಕೊಳ್ತಾನೆ. ಅದರಲ್ಲಿ ಒಂದೇ ಒಂದು ಶಬ್ದ ಬಾರಿಸ್ತಾ ಇರ್ತಾನೆ ಅವನು, ಒಂದೇ ಒಂದು ಶಬ್ದ. ಅವರಿಬ್ರು ರಾಜ ರಾಣಿ ಅಂದ್ರೆ ಮಚ್ಚೇಂದ್ರನಾಥರು ಮತ್ತು ಮೈನಾಕಿನಿ ಇಬ್ರು ಸಿಂಹಾಸನ ಮೇಲೆ ಕೂತ್ಕೊಂಡಿರ್ತಾರೆ. ಅವಾಗ ಇವನು ನೃತ್ಯ ನರ್ತನೆ ಮಾಡ್ತಾ ಸಂಗೀತನಾದನ್ನ ಬಾರಿಸುತ್ತಾ ಚಲೋ ಮಚ್ಚಂದರ್ ಗೋರಕ ಆಯ, ಚಲೋ ಮಚ್ಚಂದರ್ ಗೋರಕ ಆಯ. ಆ ನಾದದಲ್ಲಿ ಬರೇ ಚಲೋ ಮಚ್ಚಂದರ್ ಗೋರಕ್ಷನಾಥಾಯ, ಚಲೋ ಮಚ್ಚಂದರ್ ಗೋರಕ್ಷನಾಥಾಯ. ಬನ್ನಿ ಗುರುಗಳೇ ನಾನು ಬಂದಿದ್ದೀನಿ ನಿಮ್ಮ ಶಿಷ್ಯ, ಬನ್ನಿ ಗುರುಗಳೇ ನಾನು ಬಂದಿದ್ದೀನಿ ನಿಮ್ಮ ಶಿಷ್ಯ. ಇಂಡೈರೆಕ್ಟ್ ಆಗಿ ಆ ನಾದದಲ್ಲಿನೇ ಮ್ಯೂಸಿಕಲ್ಲಿನೇ ಹೇಳ್ತಾ ಇದ್ದಾರೆ, ಆ ಶಬ್ದ ಬರ್ತಾ ಇರ್ತಾರೆ. ಅದನ್ನ ಆಗಿನ ಸಂಗೀತ ವಾದ್ಯಗಳು ಆಗಿದ್ದು, ಶಬ್ದಗಳನ್ನ ಮೇಳೆನೆ ವಾದ್ಯಗಳನ್ನ ನುಡಿಸ್ತಾ ಇದ್ರು. ಅವಾಗ ಇವನಿಗೆ ವ್ಯಾಮೋಹದಿಂದ ಸ್ವಲ್ಪ ಕಡೆ ಬರ್ತಾನೆ, ಯಾರೋ ನನ್ ಕರಿತಾ ಇದಾರಲ್ಲ, ಯಾರೋ ನನ್ ಕೂಗ್ತಾ ಇದಾರಲ್ಲ. ಆ ಕಡೆ ಈ ಕಡೆ ಎಲ್ಲಾ ತಿರುಗಿ ನೋಡ್ತಾನೆ. ಇವನು ಇಲ್ಲಿನ ಬಾರಸದ್ರೊಳಗನೆ ಹೇಳ್ತಾ ಇರ್ತಾನೆ, ಇವನು ಹುಡುಕ್ತಾ ಇರ್ತಾನೆ ಮಚ್ಚೇಂದ್ರನಾಥ ಗೋರಕ್ಷನಾಥ ಎಲ್ಲಿದಾನೆ, ಎಲ್ಲಿ ಬಂದಾನೆ, ಎಲ್ಲಿ ಸಿಗ್ಬೇಕು. ಅವನು ಸ್ತ್ರೀ ವೇಷದಲ್ಲಿ ಕೂತ್ಕೊಂಡಿದ್ದಾನೆ ನರ್ತಕಿಯರ ಜೊತೆಗೆ. ಆವಾಗ ನೃತ್ಯ ನಾಟ್ಯ ಎಲ್ಲ ಮುಗಿತದೆ, ಇವನು ಅದನ್ನೇ ಟೆನ್ಷನಲ್ಲಿ ಕೂತ್ಕೊಂಡಿರ್ತಾನೆ ಸಿಂಹಾಸನ ಮೇಲೆ. ಮಚ್ಚೇಂದ್ರನಾಥ ಇದು ಗೋರಕ್ಷನಾಥ್ ಬಂದಿದ್ದಾನಲ್ಲ, ಏನು ಮಾಡೋದು, ಎಲ್ಲಿದ್ದಾನ ಅವನು, ಅವ್ನು ಕನ್ಫ್ಯೂಸ್ ಆಗಿರ್ತದೆ ಅಲ್ಲಿ. ಇವನೇ ಗೋರಕ್ಷನಾಥ ಅನ್ನೋದು ಗೊತ್ತಾಗಿರಂಗಿಲ್ಲ. ನೃತ್ಯ ನಾಟ್ಯ ಎಲ್ಲ ಮುಗಿತದೆ. ಅವಾಗ ಅಲ್ಲಿ ಒಂದು ಅಪ್ಪಣೆ ಆಗ್ತದೆ, ನರ್ತಕಿಯರು ಹೇಳ್ತಾರೆ ರಾಣಿಗೆ ಮೈನಾಕಿನಿ, ಇವಳಿಗೆ ಯಾರು ಅನಾಥ ಇದ್ದಾನೆ, ಯಾರೂ ಇಲ್ಲಮ್ಮ, ಒಂದು 2 ದಿನ ಬಿಟ್ಟಿಗೆ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ, ಇರ್ಬೋದಾ ಅಂತ ಕೇಳ್ತಾರೆ. ಮೈನಾಕಿನಿ ಹೇಳ್ತಾರೆ, ಆಯಿತು ನೀನು ನಮಗೆ ರಾತ್ರಿ ಎಲ್ಲ ನಿದ್ರಾಭಂಗ ಮಾಡಿ ನೃತ್ಯ ವಾದ್ಯ ಎಲ್ಲ ನುಡಿಸ್ತಾನಂತ ಕೇಳ್ತಾರೆ. ಹೌದಮ್ಮ ನಾನು ಮಾಡ್ತೀನಿ ಅಂತ ಇವನು ಒಪ್ಕೊಳ್ತಾನೆ ಗೋರಕ್ಷನಾಥ್. ಅವಾಗ ಅವನಲ್ಲೇ ಒಂದು ವಾದ್ಯ ಕೊಟ್ಟು ಅವನ್ನ ಬಿಟ್ಟು ನರ್ತಕಿಯರು ಹೋಗ್ತಾರೆ, ಅವ್ರದ್ದು ಕೆಲಸ ಮುಗಿಸ್ಕೊಂಡು. ಇವ ಮತ್ತೆ ಶುರು ಮಾಡ್ಕೊತಾನೆ, ಚಲೋ ಮಚ್ಚಂದರ್ ಗೋರಕಾಯ, ಚಲೋ ಮಚ್ಚಂದರ್ ಗೋರಕಾಯ. ಅವಾಗ ಅವನ ಮನೆಗೆ ಓ ಇವನು ಸ್ತ್ರೀ ವೇಷದಲ್ಲಿ ಬಂದಿದ್ದಾನೆ, ಅವಾಗ ಗೊತ್ತಾಗುತ್ತೆ. ಅಲ್ಲಿಂದ ಗೊತ್ತಾದ್ಮೇಲೆ 1 ದಿನ 2-3 ದಿನ ಕಳಿತು, ಬರೀ ಇವನು ವಾದ್ಯ ನುಡಿಸೋದು, ಅವ್ರಿಗೆ ಸಂತೋಷ ಪಡಿಸೋದು ಇದೇ ಕೆಲಸ. 3 ದಿನದ ನಂತರ ಮೈನಾಕಿನಿಗೆ ಹೇಳ್ತಾನೆ ಮಚ್ಚೇಂದ್ರನಾಥ, ನನ್ನ ಶಿಷ್ಯ ಬಂದಿದ್ದಾನೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಯಾರು? ಹಿಂಗೆ ಗೋರಕ್ಷನಾಥ. ಎಲ್ಲಿದ್ದಾನೆ? ಇವು ವಾದ್ಯ ನುಡಿಸ್ತಾ ಇದ್ದಾನಲ್ಲ ಅವನೇ ನನ್ನ ಶಿಷ್ಯ ಗೋರಕ್ಷನಾಥ.